ನಮ್ಮ ನಾಡು ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮಂಗಳೂರಿನ ಪಡೀಲ್ ಸಮೀಪದ ಕರ್ಮಾರಿನ ಶ್ರೀ ಮಹಾದೇವಿ ಮಂದಿರದ ಸ್ವರ್ಣ ಮಹೋತ್ಸವ ಹಾಗೂ ನೂತನ ಮುಖ ಗೋಪುರದ ಉದ್ಘಾಟನೆಯನ್ನು ಪೇಜಾವರದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಗುರುವಾರ ನೆರವೇರಿಸಿದರು. ಮಂಗಳೂರು ಹೊರವಲಯದ ಅಳಪೆ ಕರ್ಮಾರಿನ ಶ್ರೀ ಮಹಾದೇವಿ ಮಂದಿರಕ್ಕೆ 50 ಸಂವತ್ಸರಗಳು ತುಂಬಿತ್ತು. ಈ ನೆನಪಿಗಾಗಿ ಮಂದಿರದ ಮುಂಭಾಗದಲ್ಲಿ ಸುಂದರವಾದ ಸ್ವಾಗತ ಗೋಪುರ ನಿರ್ಮಾಣಗೊಂಡಿದೆ. ಸುವರ್ಣ ಮಹೋತ್ಸವದ ಅಂಗವಾಗಿ ಬ್ರಹ್ಮಶ್ರೀ ಕೋಡಿಕಲ್ ಸುಬ್ರಹ್ಮಣ್ಯ ತಂತ್ರಿವರೇಣ್ಯರ ನೇತೃತ್ವದಲ್ಲಿ ಗುರುವಾರ ಬೆಳಿಗ್ಗೆ ಪಂಚಗವ್ಯ ಪುಣ್ಯಾಹ ಕಲಶಾದಿವಾಸ ಪ್ರಧಾನ ಹೋಮಗಳು ಸಂಪನ್ನಗೊಂಡಿತು. ಈ ಸುಮೆ ಹತ್ತೋಳು ಶಿಖರ ಬೀದಿ ಮಹಾದೇವಿನ ಪವಿತ್ರ ಮಾತ ಮಹಾತಾಯಿಯೆಲ್ಲ ಸೇರ್ದು ಮಲ್ಪುಣೆ ಸತ್ಕರ್ಮಯೋಗಿ ಪುಣ್ಯಡು ದೇವಚಕಲಗಳ ಮಾತ ಎದ್ದೆದ್ದಿನ ಅನುಗ್ರಹ ಮಾತ ಇಷ್ಟ ಜನಗಳಿಗೆ ಮಾತುರಿಲ್ಲ ಪಿತರು ಲೋಕ ಸುಭಿಕ್ಷಾವರ ಬಂದು ಪ್ರಾರ್ಥನೆ ಮಾಡ್ತಾರೆ. ಇದೇ ವೇಳೆ ನೂತನ ಗೋಪುರದ ಮೇಲ್ಭಾಗದಲ್ಲಿ 3 ಶಿಖರಗಳ ಪ್ರತಿಷ್ಠಾಪನೆ ನಡೆಯಿತು. ಆ ಬಳಿಕ ಶ್ರೀ ಮಹಾದೇವಿ ಹಾಗೂ ಮಹಾಗಣಪತಿಯ ಪುನರ್ ಪ್ರತಿಷ್ಠೆ ನಡೆದು ಬ್ರಹ್ಮ ಕಲಶಾಭಿಷೇಕ ವಿಧಿಗಳು ನೆರವೇರಿತು. ಅಭಯಪ್ರದಾತೆ ಶ್ರೀ ಮಹಾದೇವಿಗೆ ಆರತಿ ಬೆಳಗಿ ವಂದನೆ ಸಲ್ಲಿಸಲಾಯಿತು. ನಮ್ಮ ಮಂದಿರ ಒಂಜಿ ಪ್ರತಿಷ್ಠಾಪನೆ 10 ಜನಕ್ಕಲ ಒಂಜಿ ಕೈ ಮುಗಿದು ದೇವರೇ ಪಂಡ್ಲೆಪ್ಪರತ್ತಿನಿಂದ ಅವಕಾಶ ಕೂಡ ಬಂದಿದೆ. ಇಂಚ ಚಿಂತನೆ ಮಲ್ತದು ಆನಿದ ಕಷ್ಟಕಾಲ ಇತ್ತ ಸುಖ ಕಾಲ ಬಂಡಲಿ ಆನಿದ ಕಷ್ಟಕಾಲಡು ಮಂದಿರ ಬೋರ್ಡು ಬಂದಿದ್ದು ಪ್ರಯತ್ನ ಮಲ್ಪದು ಬೇರೆ ಕಾಲ ಬಂದಿದ್ದು ಅದನ್ನ ಮತ ಮಲ್ತೊಂದು ನಂಗೆ ಒಂಜಿ ಮಂದಿರ ಬೋರ್ಡು ಬಂದು ಚಿಂತನೆ ಮಲ್ತ. ಪೇಜಾವರದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಶ್ರೀ ಕ್ಷೇತ್ರಕ್ಕೆ ಚಿತ್ತೈಸಿದಾಗ ಅವರಿಗೆ ಪೂರ್ಣಕುಂಭ ಸ್ವಾಗತ ಕೋರಲಾಯಿತು. ಕ್ಷೇತ್ರಕ್ಕೆ ಪಾದಾರ್ಪಣೆಗೈದ ಶ್ರೀಗಳು ನೂತನ ಗೋಪುರವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ನಂತರ ಅವರು ಶ್ರೀ ಮಹಾದೇವಿಗೆ ಪೂಜೆ ಸಲ್ಲಿಸಿದರು. ಆಶೀರ್ವಚನ ನೀಡಿದ ಶ್ರೀಗಳು, ಗೋಪುರ ಎಂದರೆ ನಮ್ಮ ಅಂತರಂಗ ಪ್ರವೇಶದ ದ್ವಾರ ಇದ್ದ ಹಾಗೆ. ಅದು ಸುಂದರವಾಗಿ ಸ್ವಚ್ಛವಾಗಿದ್ದರೆ ಅಲ್ಲಿಗೆ ಭಗವಂತನೇ ಬರುತ್ತಾನೆ ಎಂಬ ನಂಬಿಕೆ ಇದೆ. ಅದೇ ರೀತಿ ಎಲ್ಲರೂ ಅನುಭವಿಸಬಹುದಾದ ಆಧ್ಯಾತ್ಮಿಕ ಆನಂದ ಈ ಭಜನೆ ಎಂಬ ಪವಿತ್ರ ಕಾರ್ಯದಲ್ಲಿದೆ ಎಂದರು. ಒಳ್ಳೆಯ ಆಧ್ಯಾತ್ಮಿಕ ಪ್ರೇರಣೆ ನಮ್ಮ ಧರ್ಮದ ಬಗ್ಗೆ ಒಂದು ನಿಷ್ಠೆಯನ್ನು ಬೆಳೆಯುತ್ತಾರೆ. ಈ ನಮ್ಮ ಎಲ್ಲ ಪ್ರಕರಣಗಳನ್ನು ಜೋಡಿಸುವ ಸೂತ್ರ ಅಂದರೆ ಭಕ್ತಿ. ಅದೇ ಜಾತಿ ಕುಲ ಗೋತ್ರ ಭೇದ ಎಲ್ಲರೂ ಕೂಡ ಭಗವಂತನ ಮುಂದೆ ಎಲ್ಲರೂ ಕೂಡ ಆ ರೀತಿಯಿಂದ ಎಲ್ಲ ಜನತೆಯನ್ನು ಕೂಡ ಭಕ್ತ ಜನತೆಯನ್ನು ಒಂದುಗೂಡಿಸುವ ಸೂತ್ರ ಅದು ಬೇರೆ ಭಕ್ತಿಯ. ಕ್ಷೇತ್ರದ ಗೌರವಾಧ್ಯಕ್ಷರಾದ ರಾಘವೇಂದ್ರ ಭಟ್, ಅಧ್ಯಕ್ಷರಾದ ಆನಂದ ಕೊಟ್ಟಾರಿ, ಉಪಾಧ್ಯಕ್ಷರಾದ ಕೆ ಪದ್ಮನಾಭ, ಕಾರ್ಯದರ್ಶಿ ಸುಧೀರ್ ಶೆಟ್ಟಿ, ಮೋಹನ ಕೊಟ್ಟಾರಿ, ಶ್ರೀಮತಿ ವತ್ಸಲಾ ಮಲ್ಲಿ, ಚಂದ್ರನಾಥ ಸಾಲಿಯಾನ್, ಜಯಂತ ಅಮೀನ್, ಅರ್ಚಕರಾದ ಬಾಬು, ಸುವರ್ಣ ಮಹೋತ್ಸವ
ಸಮಿತಿ ಅಧ್ಯಕ್ಷರಾದ ಲಕ್ಷ್ಮಣ ಸುವರ್ಣ, ಹಸ್ಮುಖ್ ಪಟೇಲ್, ಕೆ ನಾರಾಯಣ, ಪ್ರಭಾಕರ ಅಮೀನ್ ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ವೇಳೆ ಉಪಸ್ಥಿತರಿದ್ದರು.